ಮುಳಬಾಗಿಲು ತಾಲೂಕಿನ ಪಿಚ್ಚಗುಂಟ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಮರೆಡ್ಡಿ ಗ್ರಾಮದಲ್ಲಿ ಅನಿರ್ಬಂಧಿತ ಅನುದಾನದ ಸುಮಾರು 3.66 ಲಕ್ಷ ರು ವೆಚ್ಚದಲ್ಲಿ ಹೈಮಾಸ್ಕ್ ದೀಪದ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಹೈಮಾಸ್ಕ್ ದೀಪದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ತಾಲೂಕಿನ ಅನೇಕ ಕಡೆ ಆರಂಭಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ವಿವರಿಸಿದರು. ನಂತರದಲ್ಲಿ ಮಾತನಾಡಿದ ನಾಗವಾರ ಸತ್ಯಣ್ಣನವರು ಇತ್ತೀಚಿನ ದಿನಗಳಲ್ಲಿ ಮಾಜಿ ಶಾಸಕ ಎಚ್ ನಾಗೇಶ್ ಹಾಗೂ ಹಾಲಿ ಶಾಸಕ ಸಮೃದ್ಧಿ ಮಂಜುನಾಥ್ ಅವರ ನಡುವಿನ ಮಾತಿನ ವಾಗ್ದಾಳಿಯ ಬಗ್ಗೆ ವಿವರಿಸಿದ್ರು. ವರದಿ ಸೈಯದ್ ಫಯಾಜ್ ಮುಳಬಾಗಿಲು. ಇವತ್ತು ನಾಳೆ ಅಮಾವಾಸ್ಯೆ ಇರೋದ್ರಿಂದ ನಾಳಿದ್ದಿಂದ 15ನೇ ತಾರೀಕು ಆಷಾಢ ಸ್ಟಾರ್ಟ್ ಆಗೋದ್ರಿಂದ ಈ ರೋಡ್ನ ಸಾಕಷ್ಟು ಕಾಮಗಾರಿಗಳು ಪಿಚ್ಚಗುಂಟ್ಲಹಳ್ಳಿ ಪಂಚಾಯಿತಿಯ ಸಾಕಷ್ಟು ಕಾಮಗಾರಿಗಳನ್ನು ಪೆಂಡಿಂಗ್ ಇಟ್ಟಿದ್ವಿ. ತಮ್ಮೆಲ್ಲರಿಗೂ ಗೊತ್ತಂದಂಗೆ ಅಮಾವಾಸ್ಯೆ ದಿವಸ ನಾವೇನು ಮಾಡೋಕ್ಕಾಗಲ್ಲ. ಆಷಾಢದಲ್ಲಿ ಯಾವ ಪೂಜೆಗಳು ಇಲ್ಲ. ಅದರಿಂದ ಇವತ್ತು 7-8 ಪೂಜೆಗಳನ್ನು ನೆರವೇರಿಸಿ ಇಷ್ಟು ಬಹು ದೊಡ್ಡದಾದ ರಸ್ತೆ ಸುಮಾರು 5 ಕಿಲೋಮೀಟರ್ ಅಷ್ಟು ರಸ್ತೆ ಪೂಜೆನ ಮುಗಿಸಿ ಅದಾದಮೇಲೆ ನಮ್ಮ ದೊಡ್ಡಗುಟ್ಟಳ್ಳಿಯಲ್ಲಿ ರೋಡು ಮತ್ತು ರಸ್ತೆ ಹಾಕಿದ್ವಿ. ಕಾಂಕ್ರೀಟ್ ರಸ್ತೆ, ಒಂದು ಕಾಂಪೌಂಡು ಮತ್ತು ನವೀಕರಣ ಲೈಟ್ಸ್ ಎಲ್ಲ ಹಾಕಿದ್ವಿ. ಅದೆಲ್ಲ ಮುಗಿಸಿ ಚಿಕ್ಕಗುಟ್ಟಳ್ಳಿಯಲ್ಲಿ ಮುಗಿಸಿ ಈಗ ಮಿಟ್ಟಳ್ಳಿಗೆ ಬಂದು ಮಿಟ್ಟಳ್ಳಿದಲ್ಲಿ ಈಗಾಗಲೇ ಸುಸಜ್ಜಿತವಾಗಿರ್ತಕ್ಕಂಥ ಮೈನ್ ರೋಡಿಂದ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟು ಅದಾದಮೇಲೆ ಮಕ್ಕಳಿಗೆ ಅಂಗನವಾಡಿ ಇರಲಿಲ್ಲ, ಹೊಸ ಕಟ್ಟಡ ಆ ಅಂಗನವಾಡಿಯನ್ನು ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗೋ ಥರ ಅಂಗನವಾಡಿ ಶಂಕುಸ್ಥಾಪನೆ ಮುಗಿಸ್ಕೊಂಡು ಇಲ್ಲಿಂದ ಚಾಮರಾಜನಹಳ್ಳಿಗೆ ಹೋಗಿ ಅಲ್ಲಿ ರೋಡ್ ಪೂಜೆ ಮುಗಿಸ್ಕೊಂಡು ಹೈಮಾಸ್ಕ್ ಲೈಟ್ ಮುಗಿಸ್ಕೊಂಡು ದೊಡ್ಡಬಂಡಿಯಲ್ಲಿ ಇವತ್ತು ಲಾಸ್ಟ್ ಆಗ್ತಾಯಿದೆ. ಇವತ್ತು ಈ ಪಂಚಾಯಿತಿಯ ಸಾಕಷ್ಟು 7, 8, 9 ಕಾಮಗಾರಿಗಳನ್ನು ಮುಗಿಸಿ ಈ ದಿನ ಅಂತ್ಯ ಆಡ್ತಾ ಇದ್ದೀವಿ. ನೆಕ್ಸ್ಟ್ ಬರುವ ತಿಂಗಳಲ್ಲಿ ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲ ಆಫೀಸ್ಗಳನ್ನು ವಿಸಿಟ್ ಮಾಡಿ ವಿಎಗಳು ಮತ್ತು ಪಿ ಡಿ ಒಗಳೆಲ್ಲ ಮೀಟಿಂಗ್ ಮಾಡೋ ಮುಖಾಂತರವಾಗಿ ಎಲ್ಲ ಆಫೀಸ್ ವಿಸಿಟ್ ಮಾಡ್ತಕ್ಕಂಥ ಈ ತಿಂಗಳಲ್ಲೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಬರ್ತಕ್ಕಂಥ ತಿಂಗಳಲ್ಲಿ ಕೂಡ ಇದೇ ವಾರದಲ್ಲಿ ಮೌಲಾಜಾದಿ 4.25 ಕೋಟಿಯಷ್ಟು ಒಂದು ಏನು ಹಾಸ್ಟೆಲ್ ತಂದಿದ್ದೀನಿ. ಅದು ಅದಕ್ಕೆ ಗುದ್ಲಿ ಪೂಜೆಗೆ ಅದನ್ನ ಆಷಾಢ ಅಡ್ಡ ಬರೋದಿಲ್ಲ. ಈ ವಾರಲ್ಲಿ ಮುಗಿಸ್ಕೊಂತ ನೆಕ್ಸ್ಟ್ ಮಂತ್ ಒಳ್ಳೆ ಕಾರ್ಯಕ್ರಮಗಳು, ಉದ್ಘಾಟನೆ ಕಾರ್ಯಕ್ರಮಗಳು ಪೆಂಡಿಂಗ್ ಇದ್ದಾವೆ. ಅದರಿಂದ ಇಡೀ ಮುಳಬಾಗಿಲು ತಾಲೂಕಿಗೆ ಎಲ್ಲ ಶಂಕುಸ್ಥಾಪನೆ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ರಿಗೂ ಒಳ್ಳೇದಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ಪಿಚ್ಚಗುಂಟ್ಲಹಳ್ಳಿ ಪಂಚಾಯಿತಿಯಲ್ಲಿ ಸುಮಾರು 5-6 ಕಾಮಗಾರಿಗಳ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಮತ್ತು ನಾಯಕರು, ಮುಖಂಡರು ಎಲ್ಲ ನಮ್ಮ ಯೂತ್ ಹುಡುಗರು ಎಲ್ಲರೂ ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಬಂದು ಲಾಸ್ಟ್ ಕಡೆ ಒಂದು ಕಾರ್ಯಕ್ರಮ ಚಾಮರಾಜನಹಳ್ಳಿಯಲ್ಲಿ ಒಂದು ರೋಡು ಇದು ಮತ್ತು ಐಮ್ಯಾಕ್ಸ್ ಲೈಟನ್ನು ಬೆಳಗಿಸುವ ಒಂದು ಇದರಲ್ಲಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಅದಕ್ಕೆಲ್ರಿಗೂ ಒಂದು ಧನ್ಯವಾದಗಳು ತಿಳಿಸ್ತೀನಿ. ಶಾಸಕರು, ಸಚಿವರು ಶಾಸಕರದು ಶೂನ್ಯ ಅಭಿವೃದ್ಧಿ 3 ವರ್ಷದಲ್ಲಿ ನೀವು ಜೊತೆಯಲ್ಲಿದ್ರಿ, ಏನ್ ಹೇಳ್ತಾರೆ? ನಮ್ಮ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಎಚ್ ನಾಗೇಶ್ ಸರ್ ಅವರು ಜೊತೆಯಲ್ಲಿ ನಾನು ಸುಮಾರು 3-4 ವರ್ಷ ಜೊತೆಯಲ್ಲಿದ್ದೀವಿ. ಅವರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ನಮ್ಮ ತಾಲೂಕಿಗೆ. ಯಾವತ್ತು ಪಾರ್ಟಿ ಯಾವುದು ಅದಂತಲ್ಲ, ಅವರು ಸೇವೆ ಮಾಡಿರೋದು, ಕಾರ್ಯಕ್ರಮ ಮಾಡಿರೋದು ಎಲ್ಲದಕ್ಕೂ ಹೋಲಿಸಿದ್ರೆ ಚೆನ್ನಾಗಿ ಮಾಡಿದ್ದಾರೆ 5 ವರ್ಷದಲ್ಲಿ. ನಿನ್ನೆ ಅವರು ಕೂಡ ಮಾತಾಡಿರೋದು ಏನಂದರೆ, ನಮ್ಮ ಶಾಸಕ ಸಮೃದ್ಧಿ ಮಂಜನವರು ಇದು ಕಾಂಟ್ರಾಕ್ಟು, ಅವರು ಇದಕ್ಕೆ ಇದು ಮಾಡ್ಬೇಕಂತ ಅಷ್ಟೇ, ಬೇರೆ ಯಾವುದೇ ಮಾತು ಮಾತಾಡಿಲ್ಲ. ಅವರು ಎಲ್ಲ ನೋಡಿದ್ರು ನೊಕ್ಕೊಂಡೇ ಮಾತಾಡ್ತಾಯಿದ್ರು. ಅಣ್ಣ ಅಂತ ನಮ್ಮ ಸಮೃದ್ಧಿ ಮಂಜನವರು ಮಾತಾಡ್ತಾಯಿದ್ರು, ಅವರು ಮಾತಾಡಿದ್ರು. ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮ್ಮ ಸಮೃದ್ಧಿ ಮಂಜನ ಕೂಡ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಆದರೆ ಯಾವತ್ತೂ ಒಂದು ದಿವಸ ಕೂಡ ಒಬ್ಬರನ್ನೊಬ್ಬರು ಮಾತಾಡಿರೋದೇ ಇಲ್ಲ, ಯಾರನ್ನೂ ಮಾತಾಡೋದಿಲ್ಲ ನಾಗೇಶ್ ಸರ್ ಅವರು. ಆದ್ರೂ ಮಂಜಣ್ಣವ್ರು ಕೂಡ ನಾಗೇಶ್ ಬಗ್ಗೆ ಯಾವತ್ತೂ ಮಾತಾಡಿಲ್ಲ. ಒಳ್ಳೆಯವರು, ಒಳ್ಳೆ ಸೇವೆ ಮಾಡಿದ್ದಾರೆ. ನಮ್ಮ ಶಾಸಕರು ಕೂಡ ಒಳ್ಳೆ ಸೇವೆ ಮಾಡ್ತಾರೆ. ಒಳ್ಳೆ ಒಂದು ಯಾವುದೋ ಒಂದು ಮಧ್ಯವರ್ತರು ಬಂದು ಈ ಥರ ಅಂತ ಹೇಳಿದ್ದಕ್ಕೆ ನಮಗೆ ಒಂದು ಯಾರನ್ನ ಒಬ್ರು ಬಂದು ಈ ಥರನ ಅಂತಂದ್ರೆ ಹೌದಾ ಅನ್ನಲ್ಲ. ಆ ಥರ ಯಾವತ್ತೂ ನಮ್ಮ ಸಮೃದ್ಧಿ ಮಂಜನವ್ರು ಮಾತಾಡೂ ಇಲ್ಲ. ಇವತ್ತು ಅವರು ವಿಶ್ವಾಸದಿಂದ ಇವತ್ತು ಅವ್ರು ಮಾಡಿರುವಂಥ ಒಂದು ಕಾರ್ಯಕ್ರಮ ಆಗಲಿ ಒಳ್ಳೆಯ ಒಂದು ಹೆಸರು ಮಾಡಿದ್ದಾರೆ. ಅವರು ಶಾಸಕರಾದರು, ಸಚಿವರಾಗಿ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಅದೇ ದಾರಿಯಲ್ಲಿ ನಮ್ಮ ಸಮೃದ್ಧಿ ಮಂಜನ ಕೂಡ ಅದೇ ಥರ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಅವರಿಬ್ಬರಲ್ಲಿ ಯಾವುದೇ ಒಂದು ಇದಿಲ್ಲ. ಮುಂದಿನ ತಿಂಗಳ ಒಂದು ಸಲಹೆ ಮಾಡಿಕೊಂಡು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ.
ಕಾರ್ಯಕರ್ತನ ಕರಗಳ್ತಾ ಸಚಿವರಾದಂತ ನಾಗೇಶ್ ಅವ್ರನ್ನ ನಾವ್ಯಾರನ್ನು ಹಗುರವಾಗಿ ಎಲ್ಲೂ ಮಾತಾಡಿಲ್ಲ, ಕೇವಲವಾಗೂ ಮಾತಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಕೆಲವು ಕೆಲಸಗಳಲ್ಲಿ ನಾವೇ ಹೋಗಿ ಭಾಗಿಯಾಗಿ ಅವ್ರನ್ನ ಪ್ರಶಂಸೆ ಮಾಡಿದ್ದೀವಿ. ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಮ್ಮ ಶಾಸಕರಲ್ಲಿ ಯಾರೋ ಕೇಳಿದ್ದು ಒಂದು ವಿಷಯ ಮತ್ತೆ ಹೇಳಿದ್ರು ಗುತ್ತಿಗೆದಾರರು ಅಂತ, ಅದನ್ನೇ ಅಲ್ಲಿ ತೋರಿಸಿಲ್ಲ. ಬರೀ ಏನ್ ಮೊದ್ಲು ಹೇಳಿದ್ರು ಅದನ್ನ ಮಾತ್ರ ತೋರಿಸಿದ್ದಾರೆ. ನಮ್ಮ ನಾಗೇಶ್ ಸರ್ ಅವರು ನೆನ್ನೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದ್ ಹೇಳಿದ್ರು, ಏನಂತ, ಇದು 600 ಕೋಟಿ ರೂಪಾಯಿನ ಟೆಂಡರ್ ಪ್ರಾಜೆಕ್ಟ್ ಅಂತ. ನಮ್ಮ ಶಾಸಕರು ಹೇಳುದು ಅದೇ, ಇದ್ರ ಹಿಂದ್ಗಡೆ ಬಹಳ ದೊಡ್ಡ ಕುಳುಗಳ ಕೈವಾಡ ಇದೆ ಅಂತೆ. ಯಾಕಂದ್ರೆ 600 ಕೋಟಿ ರೂಪಾಯಿ ಟೆಂಡರ್ ಅಂತಂದ್ರೆ ಯಾವುದೇ ವ್ಯಕ್ತಿ ಸಣ್ಣ ಪುಟ್ಟವ್ರು ಸಿಗೋದಿಲ್ಲ, ಅದು ದೊಡ್ಡ ಕುಳುಗಳಿಗೆ ಅದು ಸಿಗ್ತಕ್ಕಂಥದ್ದು. ಅವ್ರೇನ್ ಹೇಳಿದ್ರೆ, ತಾಲೂಕಿನ ಒಂದು ಏನು ಹಣ ಬಂದಿದೆ ಜನಕ್ಕೆ ಉಪಯೋಗ ಆಗಿಲ್ಲ, ಇವತ್ತು ಆ ಹಣ ಇಲ್ಲಿ ವ್ಯಯ ಆಗಿ ಖರ್ಚು ಮಾಡಿ ನ್ಯಾಯಯುತವಾಗಿ ಆಗಿದ್ದರೆ ಇವತ್ತು ಏನ್ ಸೋಮೇಶ್ ಪಾಳಿದ ಜನ ಸಂಕಷ್ಟ ಪಟ್ರು, ಆ ಒಂದು ದುರ್ವಾಸನೆಯಿಂದ ಏನೆಲ್ಲ ಒಂದು 15 ದಿವಸ ಅವರು ಕಷ್ಟಪಟ್ರು, ಅದೆಲ್ಲ ತಪ್ತಾ ಇತ್ತು ಅನ್ನೋ ರೀತಿಯಲ್ಲಿ ಹೇಳಿ ಗುತ್ತಿಗೆದಾರರು ಇದನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಒಂದು ಬಾಯಿ ತಪ್ಪಿ ಎಲ್ಲೋ ಒಂದು ನಾಗೇಶ್ವರ್ ಬಗ್ಗೆ ಅವ್ರ ಅವಧಿ ಅನ್ನೋದ್ರಲ್ಲಿ ಹೋಗ್ಬಿಟ್ಟು ಅದು ಆಗಿರೋದ್ ಬಿಟ್ರೆ ಉದ್ದೇಶಪೂರ್ವಕ ಅದು ಹೇಳಿರ್ತಕ್ಕಂಥದ್ದು ಏನಲ್ಲ. ಆದ್ರೆ ಅದನ್ನ